ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಯಂ ಇಂದ್ರಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸತಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗತ್ ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವರಜೆ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ಪಲ್ಲಭಂ ಶ್ರಿಯಃ. ಈಗ 47ನೇ ಸುಧಾಮೂಲ. ಇಲ್ಲಿ ಉಪಾಸನೆಯ ಬಗ್ಗೆ ಇಲ್ಲಿ ಹೇಳ್ಬೇಕು ಅಂತ ಬಂತು. ಈ ಪಾದ ಯಾಕೆ ಹೊರಟಿದೆ ಅಂದ್ರೆ ಉಪಾಸನೆ ಬಗ್ಗೆ, ಧ್ಯಾನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಧ್ಯಾನದ ಬಗ್ಗೆ ಏನ್ ತಿಳಿಬೇಕು ಅದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಸರ್ವಶಾಸ್ತ್ರ ಪರಿಜ್ಞಾನಂ ಪ್ರಥಮಾಧಿಕರಣೆ. ಅಲ್ಲ, ಇಡೀ ಶಾಸ್ತ್ರ ತಿಳಿಬೇಕು ಅಂತ ಯಾಕೆ ಹೇಳಿದ್ರಿ? ಇಲ್ಲಿ ಹೇಳೋದದೆ, ಇಡೀ ಶಾಸ್ತ್ರ ಓದಿ ಜ್ಞಾನ ಸಂಪಾದನೆ ಮಾಡಿ. ಯಾಕೆ ಇದ್ರ ಬಗ್ಗೆ ಹೇಳ್ತೀರಿ ಅಂದ್ರೆ ಸೋಪಾಸನಾ ಚದ್ವಿವಿಧ. ಉಪಾಸನೆ, ಆ ಉಪಾಸನೆ ಏನ್ ಹೇಳಿದ್ರಲ್ಲ, ಅಂದ್ರೆ ಇವಾಗ ಏನ್ ಹೇಳ್ಬೇಕಾಗಿದೆಯೇ, ಈ 3ನೇ ಪಾದಲ್ಲಿ ಏನ್ ಹೇಳ್ಬೇಕಾಗಿದೆಯೋ ಅಂತಹ ಉಪಾಸನೆ 2 ಥರನೇ ಇದೆ. ಅದು ಒಂದೇ ತರ ಅಲ್ಲ. ನಮ್ಮ ತಲೆಯಲ್ಲೇನಿರುತ್ತೆ ಧ್ಯಾನ ಅಂದ್ರೆ ಕಣ್ಮುಚ್ಚೋದು, ಭಗವಂತನ ರೂಪ ಚಿಂತಿಸೋದು, ಜಪ ಮಾಡೋದು, ಇಷ್ಟಿರತ್ತೆ. ಆದ್ರೆ ಈ ತರದ ಧ್ಯಾನ ಒಂದೇ ಅಲ್ಲ, ಅದು 2 ಥರ ಇದೆ. ದ್ವಿವಿಧ ಏವ, 2 ಥರನೇ ಇದೆ ಹೊರತು ಒಂದೇ ತರ ಅಲ್ಲ. ಕಥಂ, ಅದ್ ಹೇಗೆ ಅಂದ್ರೆ ಅದನ್ನ ಬಿಡಿಸ್ತಾರೆ. ಏಕಾ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ಒಂದು ಶಾಸ್ತ್ರಾಭ್ಯಾಸ ಮಾಡ್ತಾ ಇದೀವಿ ಅಂದ್ರೆ ಅದು ಒಂದ್ ರೀತಿ ಧ್ಯಾನ, ಅದು ಧ್ಯಾನದಲ್ಲಿ ಒಂದು ಪ್ರಭೇದ ಅದು. ಹಾಗಾಗಿ ಧ್ಯಾನ ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಒಂದು. ಎರಡನೇದು ಪರಾಚ ಧ್ಯಾನ ರೂಪ. ಮತ್ತೊಂದು ನಾವು ಧ್ಯಾನ, ಋಷಿ ಮುನಿಗಳೆಲ್ಲ ಧ್ಯಾನ ಮಾಡ್ತಾ ಇರ್ತಾರೆ ಅಂತ ಏನ್ ಹೇಳ್ತೀವಿ ಅಂತ ಧ್ಯಾನ. ಅತಃ ಯುಕ್ತ, ಆದ್ರಿಂದ
ಮೊದಲನೇ ಅಧಿಕರಣದಲ್ಲಿ ಎಲ್ಲ ಶಾಸ್ತ್ರವನ್ನ ತಿಳ್ಕೊಳ್ಬೇಕು, ಎಲ್ಲ ಶಾಸ್ತ್ರದಿಂದ ಜ್ಞಾನ ಸಂಪಾದನೆ ಮಾಡ್ಬೇಕು ಚೆನ್ನಾಗಿ ಅಂತ ಹೇಳಿ. ಸರಿ, ಯಾಕೆ? ಇದು ಉಪಾಸನಾ ಪಾದ, ಧ್ಯಾನದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಧ್ಯಾನದ ಬಗ್ಗೆ ಹೇಳಲಿಕ್ಕೆ ಹೊರಟಾಗ ಒಂದು ತರಹದ ಧ್ಯಾನ ಹೇಳಿದ್ದಾರೆ, ಅಂದ್ರೆ ಇಡೀ ಶಾಸ್ತ್ರ ತಿಳ್ಕೊಳ್ಳಿ, ಎಲ್ಲ ಶಾಸ್ತ್ರ ಓದಿ ಜ್ಞಾನ ಸಂಪಾದನೆ ಮಾಡಿ, ಸರಿಯಾಗೇ ಇದೆ. ಆದ್ರೆ ಒಂದು ಪ್ರಶ್ನೆ ಇಲ್ಲಿದೆ. ಈಗ ಧ್ಯಾನದಲ್ಲಿ ಮೊದಲು ಯಾವುದು? ಇಡೀ ಶಾಸ್ತ್ರ ತಿಳ್ಕೊಳ್ಳೋದು, ಅದರ ಜ್ಞಾನ ಸಂಪಾದನೆ ಮಾಡೋದು, ಶಾಸ್ತ್ರಾಭ್ಯಾಸ ಮಾಡೋದು, ಇದು ಧ್ಯಾನದ ವಿಷಯದಲ್ಲಿ, ಉಪಾಸನಾ ವಿಷಯದಲ್ಲಿ ಮೊದಲನೇದ, ಅಥವಾ ಈ ಧ್ಯಾನ ಅಂತ ಏನ್ ಹೇಳ್ತೀವಿ ಅದು ಮೊದಲನೇದ? ಅಂದ್ರೆ ಎರಡಕ್ಕೆ ಸ್ಥಾನ ವಿಷಯ ಚಿಂತನೆ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲು ಯಾವ್ದು, ಫಸ್ಟ್ ಯಾವ್ದು, ಸೆಕೆಂಡ್ ಯಾವ್ದು, ಸ್ಥಾನ ಯಾವ್ದಕ್ಕೆ ಮಹಿಮೆ ಜಾಸ್ತಿ, ತಾರತಮ್ಯ ಚಿಂತನೆ ಮಾಡ್ತಾ ಇದ್ದಾರೆ. ಧ್ಯಾನಕ್ಕೆ ಮಹತ್ವನೋ ಶಾಸ್ತ್ರಾಭ್ಯಾಸಕ್ಕೆ ಮಹತ್ವನೋ? ಈ ಎರಡಕ್ಕೂ ಮಹತ್ವ ಇದೆ, ಎರಡಕ್ಕೂ ಮಹತ್ವ ಇದೆ ಅಂತಾನೆ ಉತ್ತರ. ಆದ್ರೆ ಮೊದಲು ಯಾವ್ದನ್ನ ಹೇಳಿದ್ರು? ಶಾಸ್ತ್ರಾಭ್ಯಾಸದ ಬಗ್ಗೆ ಮೊದಲು ಹೇಳಿದ್ರು, ಆಮೇಲೆ ಧ್ಯಾನದ ಬಗ್ಗೆ ಹೇಳಿದ್ರು. ಯಾಕೆ ಈ ರೀತಿ ಹೇಳ್ಬೇಕು? ಮೊದಲು ಧ್ಯಾನದ ಬಗ್ಗೆ ಹೇಳಿ ಆಮೇಲೆ ಶಾಸ್ತ್ರಾಭ್ಯಾಸದ ಬಗ್ಗೆ ಹೇಳ್ಬೋದಿತ್ತಲ್ಲ, ಯಾಕೆ ಈ ತರದ ವ್ಯತ್ಯಾಸ ಯಾಕೆ ಮಾಡಿದ್ರಿ ಅಂತ ಒಂದು ಪ್ರಶ್ನೆ. ತಥಾಪಿ ಅಯಂ ಕ್ರಮ ಕುತಃ, ಯಾಕೆ ಈ ಕ್ರಮ ವ್ಯತ್ಯಾಸ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ, ಧ್ಯಾನಸ್ಯ ಶಾಸ್ತ್ರಾಭ್ಯಾಸ ಸಾಧ್ಯತ್ವ ಅಂತ. ಇದು ಮುಖ್ಯ ಉತ್ತರ. ಯಾಕೆ ಮೊದಲು ಶಾಸ್ತ್ರಾಭ್ಯಾಸದ ಬಗ್ಗೆ ಹೇಳಿ ಆಮೇಲೆ ಎರಡನೇ ದರ್ಜೆ ಅಂತ ಹೇಳಿ ನಾವು ಧ್ಯಾನದ ಬಗ್ಗೆ ಹೇಳಿದೀವಿ? ಎರಡನೇ ದರ್ಜೆ ಅಂದ್ರೆ ಅದು ಮಧ್ಯಮ ದರ್ಜೆ ಅಂತ ಅರ್ಥ ಅಲ್ಲ. ಉಪಾಸನಾ ಅನ್ನೋ ಶಬ್ದ ಬಳಸ್ಬೇಕು ನಾವು. ಉಪಾಸನೆ ಮಾಡ್ಬೇಕು ಅಂತೆಲ್ಲ ಹೇಳ್ತೀವಲ್ಲ, ಉಪಾಸನೆ ಮಾಡೋದು ಬೇರೆ, ಧ್ಯಾನ ಮಾಡೋದು ಬೇರೆ. ಉಪಾಸನೆಗೂ ಧ್ಯಾನಕ್ಕೂ ವ್ಯತ್ಯಾಸ ಇದೆ. ಆದ್ರೆ ಸೇರಿಸಿ ಹೇಳಿದ್ರೆ ತಪ್ಪು ಅಂತ ಏನಲ್ಲ. ಆದ್ರೆ ವಸ್ತುತಃ ಉಪಾಸನೆ ಅಂದ್ರೆ ಅಲ್ಲಿ ಎರಡು ಅಂಶ ಸೇರ್ಕೊಂಡಿರತ್ತೆ. ಉಪಾಸನೆ ಅಂದ್ರೆ ಶಾಸ್ತ್ರಾಭ್ಯಾಸನೂ ಆಗತ್ತೆ, ಧ್ಯಾನನೂ ಆಗತ್ತೆ. ಬಟ್ ಧ್ಯಾನವೇ ಮಾಡ್ತಾ ಇದ್ದಾರೆ ಇವರು, ಧ್ಯಾನವನ್ನೇ ಆಚರಿಸ್ತಾರೆ ಅಂದ್ರೆ ಅದು ಬೇರೆ ಧ್ಯಾನ, ಶಾಸ್ತ್ರಾಭ್ಯಾಸ ಅಂತ ಅರ್ಥ ಅಲ್ಲ, ಧ್ಯಾನವನ್ನೇ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗಾದ್ರೆ ಉಪಾಸನೆ ಮಾಡ್ತಾರೆ ಅಂದ್ರೆ ಎರಡೂ ಇರುತ್ತೆ. ಇವರು ತುಂಬಾ ದೇವರ ಉಪಾಸನೆ ಮಾಡ್ತಾರೆ ಅಂದ್ರೆ ಎರಡೂ ಅರ್ಥ ಬರುತ್ತಲ್ಲಿ, ಅದು ವ್ಯಾಪಕ, ಜಾಸ್ತಿ ಅರ್ಥ ತಗೊಳ್ಬೋದಲ್ಲಿ. ಇವ್ರು ಮನುಷ್ಯರು ಅಂದ್ರೆ ಯಾರೋ ಆಗಿರ್ಬೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವ್ರು ಬ್ರಾಹ್ಮಣ, ಬ್ರಾಹ್ಮಣ ಮಾತ್ರ, ಅವ್ನು ಕ್ಷತ್ರಿಯ, ವೈಶ್ಯ, ಶೂದ್ರ ಅಲ್ಲ. ಅಂದ್ರೆ ವ್ಯಾಪಕ ಶಬ್ದ, ಸಾಮಾನ್ಯವಾದ ಶಬ್ದ ಬಳಸಿದಾಗ ಜಾಸ್ತಿ ಅರ್ಥ ತುಂಬಿಕೊಂಡಿರುತ್ತೆ. ಅದೇ ರೀತಿ ಇವ್ರು ಉಪಾಸನೆ ಮಾಡ್ತಾರೆ ಅಂದ್ರೆ ಶಾಸ್ತ್ರಾಭ್ಯಾಸನೂ ಮಾಡ್ತಾರೆ, ಧ್ಯಾನನೂ ಮಾಡ್ತಾರೆ ಅಂತ ಅರ್ಥ. ಹಾಗಾಗಿ ಆ ಉಪಾಸನೆ ಮಾಡ್ತಾರೆ ಅನ್ನೋ ಶಬ್ದಕ್ಕೆ ತುಂಬಾ ಮಹತ್ವ ಇದೆ, ಬೆಲೆ ಇದೆ. ಅದಕ್ಕೆ ಸುಮ್ಮನೆ ಬಳಸಬಾರ್ದು. ಇವರು ಉಪಾಸನೆ ತುಂಬಾ ಮಾಡ್ತಾರೆ, ದೇವರ ಉಪಾಸನೆ, ಇವರು ಗುರುಗಳ ಉಪಾಸನೆ ತುಂಬಾ ಮಾಡ್ತಾರೆ, ಹಾಗೆ ಬಳಸ್ಬೇಕು ಅಂದ್ರೆ ನಿಜವಾಗಿ ವಸ್ತುತಃ ಏನಿರ್ಬೇಕು ಅಂದ್ರೆ ಶಾಸ್ತ್ರಾಭ್ಯಾಸನೂ ಮಾಡ್ತಾ ಇರ್ಬೇಕು, ಜೊತೆಗೆ ಧ್ಯಾನನೂ ಮಾಡ್ತಾ ಇರ್ಬೇಕು. ಅಂಥವರನ್ನ ಉಪಾಸನೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾರೆ. ಇಲ್ಲ ಏನ್ ಹೇಳ್ತಾರೆ, ಇವರು ಶಾಸ್ತ್ರಾಭ್ಯಾಸ ಮಾಡ್ತಾರೆ ಅಷ್ಟು. ಹಾಗಾದ್ರೆ ಶಾಸ್ತ್ರಾಭ್ಯಾಸವೆಂಬ ಧ್ಯಾನ ಪ್ರಕ್ರಿಯೆ, ಉಪಾಸನಾ ಪ್ರಕ್ರಿಯೆ ಏನ್ ಮಾಡ್ತಾರೆ, ಇನ್ನೊಬ್ರು ಧ್ಯಾನ ಮಾಡ್ತಾರೆ ಅಂತ ಹೀಗೆ. ಆದ್ರೆ ಲೋಕದಲ್ಲಿ ಸಮ್ಮಿಶ್ರ ವ್ಯವಹಾರ ಅಂತ ಇದೆ. ಅಂದ್ರೆ ಎರಡು ಅರ್ಥದಲ್ಲೂ ಬಳಸೋದಿದೆ ಲೋಕದಲ್ಲಿ, ಆದ್ರೆ ನಿಜವಾಗಿ ಬಳಸೋದಿದ್ರೆ ಹೀಗೆ ಬಳಸ್ಬೇಕು ವಸ್ತುತಃ. ಇನ್ನು ಧ್ಯಾನ ಯಾಕೆ ಮೊದಲು ಹೇಳಿದ್ದು ಅನ್ನೋದಕ್ಕೆ ಕಾರಣ ಇಷ್ಟೇ. ಈ ಧ್ಯಾನ ಆಮೇಲೆ ಹೇಳಿದ್ ಯಾಕೆ ಅಂತ, ಮೊದಲು ಶಾಸ್ತ್ರಾಭ್ಯಾಸ ಯಾಕೆ ಹೇಳಿದ್ದು ಅಂದ್ರೆ ಅದಕ್ಕೆ ಕಾರಣ ಇಷ್ಟು. ನೀವು ಧ್ಯಾನ ಮಾಡಬೇಕು ಅಂದ್ರೆ ಮೊದಲು ಶಾಸ್ತ್ರಾಭ್ಯಾಸ ಮಾಡಿರ್ಲೇಬೇಕು. ಅಲ್ಲ, ನಾವೇನ್ ಶಾಸ್ತ್ರ ಓದೇ ಇಲ್ಲ, ಅಭ್ಯಾಸನೂ ಮಾಡಿಲ್ಲ, ಹಾಗೆ ಧ್ಯಾನ ಮಾಡ್ತಾ ಇದೀವಲ್ಲ ಅಂದ್ರೆ ಅದು ಧ್ಯಾನ ಅಲ್ವೇ ಅಲ್ಲ. ಧ್ಯಾನ ಅಲ್ವೇ ಅಲ್ಲ ಹಾಗಾದ್ರೆ ಅದು. ಯಾಕೆ ಅಂದ್ರೆ ಶಾಸ್ತ್ರ ಓದಿದಾಗ, ಶಾಸ್ತ್ರಾಭ್ಯಾಸ ಮಾಡಿದಾಗ ದೇವರ ರೂಪ ಹೇಗ್ ಚಿಂತಿಸ್ಬೇಕು ಅಂತ ಗೊತ್ತಾಗತ್ತೆ. ಆಮೇಲೆ ದೇವರ ರೂಪ ಚಿಂತಿಸ್ತಾ ಧ್ಯಾನ ಮಾಡ್ಲಿಕ್ಕೆ ಮುಂದೆ ಹೋಗ್ತಾನೆ. ಅಂದ್ರೆ ದೇವರ ಬಗ್ಗೆ ಜ್ಞಾನ ಬೇಕಲ್ಲ ಮೊದಲು ಸರಿಯಾಗಿ. ಆ ಸರಿಯಾಗಿ ದೇವರ ಜ್ಞಾನ ಬರ್ಬೇಕು, ಆ ತತ್ವ ನಿಶ್ಚಯ ಆಗ್ಬೇಕು ಅಂದ್ರೆ ಶಾಸ್ತ್ರ ಓದ್ಬೇಕು, ಅಭ್ಯಾಸ ಮಾಡ್ಬೇಕು. ಚೆನ್ನಾಗಿ ಶಾಸ್ತ್ರಾಭ್ಯಾಸ ಮಾಡಿದಾಗ ಆಮೇಲೆ ಅವನು ಧ್ಯಾನ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾದ್ರೆ ಧ್ಯಾನ ಯಾರು ಮಾಡ್ಲಿಕ್ಕೆ ಹೋಗ್ತಾರೆ ಅವರು ಮೊದಲು ಶಾಸ್ತ್ರಾಭ್ಯಾಸ ಮಾಡ್ಲೇಬೇಕು. ಯಾಕೆ ಶಾಸ್ತ್ರಾಭ್ಯಾಸವೇ ಧ್ಯಾನ ಮಾಡ್ಲಿಕ್ಕೆ ಕಾರಣ. ಈಗ ಬೆಂಕಿ, ಬನ್ನಿ ಧೂಮಕ್ಕೆ ಕಾರಣ. ಹೊಗೆ ಹೇಗ್ ಬರುತ್ತೆ? ಹೊಗೆ ತಾನಾಗ್ ಬರುತ್ತಾ? ಬೆಂಕಿ ಬೇಕಲ್ಲ, ಬೆಂಕಿನೇ ಅಂದ್ರೆ ಹೊಗೆ ಹೇಗ್ ಬರುತ್ತೆ? ವನ್ಹಿ ಜನ್ಯೋ ಧೂಮಃ ಅಂತ ಹೇಳ್ತಾ ಇರ್ತೀವಿ ಶಾಸ್ತ್ರದಲ್ಲಿ. ಅದೇ ರೀತಿ ಧ್ಯಾನ ಮಾಡ್ತೀವಿ, ಶಾಸ್ತ್ರಾಭ್ಯಾಸ ಬೇಡವಂತೆ, ಅದು ಅಸಾಧ್ಯ. ಶಾಸ್ತ್ರಾಭ್ಯಾಸ ಇಲ್ಲದೇನೆ ಧ್ಯಾನ ಮಾಡ್ಲಿಕ್ಕೆ ಬರಲ್ಲ. ಆದ್ರಿಂದ ಧ್ಯಾನಕ್ಕೆ ಶಾಸ್ತ್ರಾಭ್ಯಾಸ ಕಾರಣ. ಆದ್ರಿಂದ ಮೊದಲು ಯಾವ್ದಿರ್ಬೇಕು? ಮೊದಲು ಬೆಂಕಿ ಇರ್ಬೇಕು. ಮೊದಲೇ ಹೊಗೆ ಇರ್ಲಿ ಅಂದ್ರೆ ಬೆಂಕಿ ಮುಖ್ಯ, ಆಮೇಲೆ ಅದ್ರ ಬೆಂಕಿ ಇರೋದ್ರಿಂದ ಹೊಗೆ ಬರುತ್ತೆ. ಹಾಗೆ ಮೊದಲು ಶಾಸ್ತ್ರಾಭ್ಯಾಸ ಮುಖ್ಯ, ಅದೇ ಇಲ್ಲದೆ ಇದ್ರೆ ಧ್ಯಾನ ಹೇಗ್ ಮಾಡ್ತೀರಿ? ಆದ್ರಿಂದ ಈ ತಾರತಮ್ಯ ಇಟ್ಟುಕೊಂಡು ಮೊದಲಿಗೆ ಶಾಸ್ತ್ರಾಭ್ಯಾಸದ ಬಗ್ಗೆ ತಿಳಿಸಿ, ಆಮೇಲೆ ಆಚಾರ್ಯರು ಧ್ಯಾನದ ಬಗ್ಗೆ ತಮ್ಮ ಅನುವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ ಅಂತ. ತದಿದ ಮುಕ್ತಂ ಪರೇತಿ.
ಧ್ಯಾನ ಸಮಾಧ್ಯ ಅನತಿ ಭಿನ್ನತ್ವ ಧ್ಯಾನ ಶಬ್ದೇನ ಸಮಾಧಿರಪಿ ಗೃಹ್ಯತೆ. ಇದೊಂದು ಮಾತು. ಈ ಭಾಗವತದಲ್ಲೆಲ್ಲ ಸಮಾಧಿ ಅನ್ನೋ ಶಬ್ದ ಬಳಸಿದ್ರು. ಭಾಗವತದಲ್ಲಿ ಧ್ಯಾನ, ಧಾರಣ, ಸಮಾಧಿ ಈ ತರ ಎಲ್ಲ ಶಬ್ದಗಳು ಬಂತು 2ನೇ ಸ್ಕಂದದಲ್ಲಿ. ಆ ಧ್ಯಾನ ಸಮಾಧಿ ಅಂತ ಏನೇನ್ ಕರಿತೀವಲ್ಲ, ಧ್ಯಾನ ಸಮಾಧಿ ಅಂತ ಶಬ್ದಗಳನ್ನ ಮತ್ತೆ ಧಾರಣ ಅನ್ನೋ ಶಬ್ದವನ್ನ ಏನು ಕರಿತೀವಿ, ಇದೆಲ್ಲ ಈ ಧ್ಯಾನದಲ್ಲೇ ಸೇರ್ಕೊಳುತ್ತೆ. ಅಂದ್ರೆ ಇಲ್ಲಿ ಧ್ಯಾನ ಅನ್ನೋ ಶಬ್ದದಿಂದ ಸಮಾಧಿಯನ್ನು ತಗೊಳ್ಳಿ. ಯಾಕೆ ಧ್ಯಾನಕ್ಕೂ ಸಮಾಧಿಗೂ ತುಂಬಾ ವ್ಯತ್ಯಾಸ ಅಂತ ಏನಿಲ್ಲ, ಅನತಿ ಭಿನ್ನ, ತುಂಬಾ ವ್ಯತ್ಯಾಸ ಅಂತಿಲ್ಲ, ಸ್ವಲ್ಪ ಇದೆ. ಆದ್ರಿಂದ ಧ್ಯಾನ ಅನ್ನೋ ಶಬ್ದದಿಂದ ಅದನ್ನೂ ತಗೊಳ್ಳಿ ಅಂತ ಅರ್ಥ. ಅದ್ ಹೇಗೆ, ಅಲ್ಲಿರೋ ವ್ಯತ್ಯಾಸ ಏನು, ನಾವ್ ಯಾಕೆ ಅದನ್ನ ತಗೊಳ್ಬೇಕು, ಧ್ಯಾನ ಅನ್ನೋ ಶಬ್ದದಿಂದ ಸಮಾಧಿಯನ್ನು ಯಾಕೆ ತಗೊಳ್ಬೇಕು ಅಂತೆಲ್ಲ ಈಗ ಹೇಳ್ತಾರೆ. ಹಾಗಾದ್ರೆ ಸಮಾಧಿ ಮತ್ತೆ ಧ್ಯಾನ ಎರಡನ್ನ ಇಲ್ಲಿ ಧ್ಯಾನ ಅನ್ನೋ ಶಬ್ದದಿಂದ ತಗೊಳ್ಳಿ. ಅದ್ ಹೇಗೆ ಅಂತಂದ್ರೆ ಗುರುವರ್ಥ ದೀಪಿಕಾದಲ್ಲಿ ವಿವರಣೆ ಮಾಡಿದ್ದಾರೆ. ಅದರ ಮುಂಚೆ ಪರಿಮಳ ಟಿಪ್ಪಣಿ ಇದೆ, ಅದನ್ನ ಓದಿ ಅದಕ್ಕೆ ಬರೋಣ. ಪರಿಮಳ ಟಿಪ್ಪಣಿಯಲ್ಲಿ ಸಮಾಧೇ ಉಪಾಸನಾ ಭೇದಸ್ಯ ಸತ್ವಾತ್ ಕಥಂ ದ್ವೈವಿಧ್ಯಂ ಇತ್ಯಥೋವಾ ಸಮಾಧ್ಯಾಧಿಕಂ ಇತಿ ವಕ್ತವ್ಯೇ ಕಥಂ ಮೂಲೆ ಧಾರಣಾಧಿಕಂ ಇತ್ಯುಕ್ತಿ. ಅಂದ್ರೆ ಇಲ್ಲಿ ಮೂಲದಲ್ಲಿ ಮುಂದೆ ಅನುವ್ಯಾಖ್ಯಾನ ಶ್ಲೋಕವನ್ನ ಗಮನಿಸಿದಾಗ ಮುಂದಿನ ಸುಧಾ ಮೂಲ ಗಮನಿಸಿ, ಅಲ್ಲಿ ತದಂಗಂ ಧಾರಣಾಧಿಕಂ ಅಂತ ಹೇಳಿದ್ದಾರೆ. ಧಾರಣಾಧಿಕಂ, ಧಾರಣ ಮೊದಲಾದವುಗಳು ಅಂತ ಹೇಳಿದ್ದಾರೆ. ವಸ್ತುತಃ ಅಲ್ಲೇನಾಗ ಹೇಳ್ಬೇಕಾಗಿತ್ತು ಅಂದ್ರೆ ಸಮಾಧ್ಯಾಧಿಕಂ ಅಂತ ಹೇಳ್ಬೇಕಾಗಿತ್ತು. ಮುಂದೆ ಅನುವ್ಯಾಖ್ಯಾನದಲ್ಲಿ ಅಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಇವ್ರ ಆಕ್ಷೇಪ. ಏನಕ್ಕ ಈ ರೀತಿ ಪೂರ್ವ ಪಕ್ಷಿಗಳ ಆಕ್ಷೇಪ ಮಾಡ್ತಾರೆ ಅದನ್ನ ಇಲ್ಲಿ ಪರಿಮಳಕಾರರು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಉಪಾಸನ ಅಂದ್ರೆ ಅದು ಮೂರ್ತರಾಗ್ಬೇಕು. ವಸ್ತುತಃ ಉಪಾಸನೆಯಿಂದ ಒಂದು ಶಾಸ್ತ್ರಾಭ್ಯಾಸ ತೋರಿಸಿದ್ರೆ, ಮತ್ತೊಂದು ಧ್ಯಾನ ಹೇಳಿದ್ರೆ ಸಮಾಧಿ ಆಗ್ಬಿಡ್ತೀರಿ, ಸಮಾಧಿ ಬಗ್ಗೆ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ನೀವು ಧಾರಣಾಧಿಕಂ ಅಂತ ಧಾರಣೆ ಬಗ್ಗೆ ಹೇಳ್ತೀರಿ, ತಪ್ಪಲ್ವಾ? ಉಪಾಸನೆಯಲ್ಲೇ 3 ಕ್ರಮ ಬಂತು, 2 ಕ್ರಮ ಹೇಳಿದ್ರಿ, ಒಂದು ಧ್ಯಾನ ಹೇಳಿದ್ರಿ, ಮತ್ತೊಂದು ಶಾಸ್ತ್ರಾಭ್ಯಾಸ ಹೇಳಿದ್ರಿ. ಧಾರಣೆ ಯಾರ್ಗ್ ಮತ್ತೆ ಧಾರಣೆ ಬಗ್ಗೆನೂ ಹೇಳ್ಬೇಕಾಗಿತ್ತು ನೀವು ಅಂತ ಪ್ರಶ್ನೆ. ಅದಕ್ಕೆ ಧಾರಣೆ ಬಗ್ಗೆ ಹೇಳಿದೀವಲ್ಲ ಧಾರಣಾಧಿಕಂ ಅಂತ, ಸರಿ ಸರಿ ಅದಲ್ಲ, ಸಮಾಧಿ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೋಡಿ. ಸಮಾಧಿ ಅಂದ್ರೆ ಏನು, ಸಮಾಧಿ ಅಂದ್ರೂ ಧ್ಯಾನನೇ, ಸ್ವಲ್ಪ ವ್ಯತ್ಯಾಸ ಇದೆ. ಸಮಾಧಿ ಅಂದ್ರೆ ಏನು, ಅದಕ್ಕೆ ರಾಯರ ಉತ್ತರ ಪರಿಮಳ ಟಿಪ್ಪಣಿಯಲ್ಲಿ ಬಂದ ಈ ವಿಷಯ ನಾವು ಬರ್ದಿಟ್ಕೊಬೇಕು. ಸಮಾಧಿ ಧ್ಯಾನ ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಿಖರವಾಗಿ ಬರೀತಾರೆ. ದೊಡ್ಡವರು ಬರೆದು ಕೊಟ್ಟಿದ್ದಾರೆ ಅಂದ್ರೆ ಮುಗೀತು, ಅದಕ್ಕೆ ಅಷ್ಟೇ ಅರ್ಥ. ಧ್ಯಾನದ ಬಗ್ಗೆ ಹಿಂದೆ ನೋಡಿದ್ವಿ, ಶ್ರೀನಿವಾಸ ತೀರ್ಥರು ತಾವು ಧ್ಯಾನದ ಬಗ್ಗೆ ಜಯತೀರ್ಥರು ಏನ್ ಹೇಳಿದ್ರು ಅದನ್ನ ಸಂಗ್ರಹವಾಗಿ ತಿಳಿಸಿದ್ರು. ಇಲ್ಲಿ ರಾಯರು ತಿಳಿಸ್ತಾರೆ, ಸಮಾಧಿ ಅಂದ್ರೆ ಅಭ್ಯಾಸ ಪಾಠವಾತ್ ಅನಾಯಾಸೇನ ಪ್ರಾಪ್ತಂ ಧ್ಯಾನಂ ಸಮಾಧಿ ಉಚ್ಯತೆ. ಸಮಾಧಿ ಪಡೆಯೋದು, ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ ಇವರು ಅಂದೇನರ್ಥ. ಸುಮ್ನೆ ಅವ್ರು ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಅವ್ರು ಹೋಗ್ಬಿಡಿದ್ದಾರೆ ಅಂತ ಆತರ ಅರ್ಥದಲ್ಲಲ್ಲ ಸಮಾಧಿ ಅನ್ನೋ ಶಬ್ದ ಬಳಸೋದು. ಸಮಾಧಿ ಶಬ್ದವನ್ನ ಇಲ್ಲಿ ಬಳಸ್ತಾ ಇರೋದು ತುಂಬಾ ಜಾಸ್ತಿ ಅಭ್ಯಾಸ ಆದಾಗ, ಒಂದ್ ಗ್ರಂಥನ 1-2 ಸರಿ ಓದ್ದಾಗ ಸರಿ, 10 ಬಾರಿ ಓದ್ದಾಗ ಏನಾಗುತ್ತೆ, ಕಣ್ ಮುಚ್ಚಿದ್ರು ಅದೆಲ್ಲ ನೆನಪಾಗ್ತಾ ಇರುತ್ತೆ. ಅನಾಯಾಸ, ಕಷ್ಟನೇ ಇರಲ್ಲ, ಆಯಾಸನೇ ಇರಲ್ಲ. ಅನಾಯಾಸವಾಗಿ ನಾವು ಆ ಮಾಡಿರೋ ಅಭ್ಯಾಸದ ಬಲ ಅಷ್ಟು, ಎಷ್ಟು ಅಂದ್ರೆ ಮತ್ತಿನ ಶ್ರಮನೇ ಇಲ್ಲ, ತಾನಾಗೆ ಎಲ್ಲ ನೆನಪಾಗ್ತಾ ಇರುತ್ತೆ. ಈ ತರ ಅವಸ್ಥೆ ಇರುತ್ತಲ್ಲ, ಹಾಗೆ ಈ ಚೆನ್ನಾಗಿ ಅಭ್ಯಾಸ ಮಾಡಿ ಮಾಡಿ ಆ ಅಭ್ಯಾಸ ಎಷ್ಟು ಪಕ್ವತೆಗೆ ಹೋಗಿದೆ ಅಂದ್ರೆ ನಮ್ಗೇನು ಶ್ರಮ ಇಲ್ಲದೆ ಧ್ಯಾನ ತಾನಾಗೆ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಅಂತ ಧ್ಯಾನಕ್ಕೆ ಸಮಾಧಿ ಅಂತ ಕರೀತಾರೆ. ಹಾಗಾದ್ರೆ ಶ್ರಮ ಇಲ್ಲದೆ ಬಹಳ ಅಭ್ಯಾಸದಿಂದ ಯಾವ ಧ್ಯಾನವನ್ನ ಮಾಡ್ತಾ ಇರ್ತೀವಿ ಆ ಧ್ಯಾನಕ್ಕೆ ಸಮಾಧಿ ಅಂತ ಹೆಸರು. ಆ ಸಮಾಧಿಯ ಸ್ಥಿತಿಯಲ್ಲಿ ಯಾರು ಇರ್ತಾನಲ್ಲ ಅವನಿಗೆ ಸಮಾಧಿ ಪುರುಷ ಅಂತ ಕರೀತಾರೆ. ಅದರಿಂದ ಸಮಾಧಿ ಸ್ಥಿತಿಯಲ್ಲಿ ಇರೋನು ಯೋಗಿ ಅಂತ ಕರೀತಾರೆ. ಯೋಗಿಗಳು ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಶಬ್ದ ಬಳಸ್ತಾ ಇರ್ತಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಅರ್ಥ ಇಷ್ಟೇ, ಅನಾಯಾಸವಾಗಿ ತಮ್ಮ ಅಭ್ಯಾಸದ ಚತುರತೆಯಿಂದ ಪಟುತನದಿಂದ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಅವರು ಸಮಾಧಿಯಲ್ಲಿರುವಂತಹ ಪುರುಷರು. ಇದಿಷ್ಟ ಆಯ್ತು. ಇನ್ನು ಗುರುವರ್ಥ ದೀಪಿಕಾ ಟಿಪ್ಪಣಿಗೆ ಬರೋಣ. ಗುರುವರ್ಥ ದೀಪಿಕಾ ಟಿಪ್ಪಣಿಲಿ ಹೀಗಿದೆ, ಧ್ಯಾನಂ ನಾಮ ಮಧ್ಯೆ ಮಧ್ಯೆ ಖಂಡಿತಂ ಗುಣ ಅನುಚಿಂತನಂ. ಧ್ಯಾನ ಅಂದ್ರೆ ಮಧ್ಯೆ ಮಧ್ಯೆ ಖಂಡಿತಂ ಗುಣ ಅನುಚಿಂತನಂ ಅಂದ್ರೆ ದೇವರ ಗುಣ ಚಿಂತನೆ ಮಾಡೋದು. ಹೇಗ್ ಮಾಡೋದು, ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ. ಅವನ ಆಪಾದ ಮೂಳಿ ಪರ್ಯಂತ ಚಿಂತನೆ ಮಾಡ್ಲಿಕ್ಕೆ ಬರಲ್ಲ ನಮ್ಗೆ. ಒಟ್ಟಿಗೆ ಕಣ್ಣು ಮುಚ್ಚಿದ್ರೆ ಇಡೀ ದೇವರ ರೂಪ ಕಣ್ಮುಂದೆ ಬರ್ತಾ ಇಲ್ಲ. ಏನ್ ಮಾಡ್ತೀವಿ, ಮೊದಲಿಗೆ ಕಾಲಿನ ಬೆರಳು, ಒಂದೊಂದೇ ಬೆರಳು,
ಆಮೇಲೆ ಕಾಲಿನ ಭಾಗ, ಮೇಲಿನ ಭಾಗ, ಮೊಣಕಾಲು, ಆಮೇಲೆ ತೊಡೆ ಭಾಗ, ನಾಭಿ, ಉದರ, ಎದೆ, ಮುಖ, ಹೀಗೆ ಕೆಳಗಡೆಯಿಂದ ಮೇಲಕ್ಕೆ ಅಥವಾ ಮೇಲಿಂದ ಕೆಳಗಡೆ. ಖಂಡಿತಂ ಅಂದ್ರೆ ಒಂದೊಂದು ಖಂಡ ಖಂಡ ಮಾಡಿ ಅವನ ಅವಯವಗಳನ್ನ ಚಿಂತನೆ ಮಾಡಿ ಕೊನೆಗೆ ಬರ್ತೀವಿ ಪೂರ್ತಿ. ಅದಿರ್ಲಿ, ಈ ಮಧ್ಯೆ ಮಧ್ಯೆ ಖಂಡಿತಂ ಗುಣಾನುಚಿಂತನ, ಒಟ್ಟಿಗೆ ಎಲ್ಲ ಚಿಂತನೆ ಮಾಡ್ಲಿಕ್ಕೆ ಆಗಲ್ಲ. ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಗುಣ ತಗೊಂಡ್ ಚಿಂತನೆ ಮಾಡ್ತಾ ಇರ್ತೀವಿ. ಈ ತರ ಮಾಡ್ತಾ ಇದ್ರೆ ಅದನ್ನ ಧ್ಯಾನ ಅಂತ ಕರೀತಾರೆ. ಅದಕ್ಕೆ ಧ್ಯಾನ ಅಂತ ಹೆಸರು. ಸಮಾಧಿ ಅಂದ್ರೆ ಆಗಲ್ಲ. ಸಮಾಧಿ ಅಂದ್ರೆ ತುಂಬಾ ಜಾಸ್ತಿ, ಇನ್ನೂ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗುತ್ತೆ. ಧ್ಯಾನ ಅಂದ್ರೆ ಈ ಮಧ್ಯೆ ಮಧ್ಯೆ ವಿಚಾರ ಮಾಡ್ಕೊಂಡು ಅರ್ಧಂಬರ್ಧ ಮಾಡ್ತಾ ಇರೋದು, ಇದು ಧ್ಯಾನ ಆಯ್ತು. ಸಮಾಧಿ ಅಂದ್ರೆ ಚಿತ್ತ ಏಕಾಗ್ರತ ತೈಲಧಾರಾವತ್ ಅವಿಚ್ಛಿನ್ನ ಗುಣಾನುಚಿಂತನಂ ಅಂತ ಸ್ವಲ್ಪ ವ್ಯತ್ಯಾಸ ಬಂತು ಆ ಧ್ಯಾನಕ್ಕೂ ಈ ಸಮಾಧಿಗೂ. ಹೇಗೆ ಅಂದ್ರೆ ಚಿತ್ತ ಏಕಾಗ್ರತ, ಮನಸ್ಸು ಒಂದ್ರಲ್ಲೇ ಮುಳುಗಿರ್ಬೇಕು, ಮನಸ್ಸಿನ ಏಕಾಗ್ರತೆ ಇರುತ್ತಲ್ಲಿ, ಮನಸ್ಸು ಏಕಾಗ್ರತೆಯನ್ನು ಸಂಪಾದನೆ ಮಾಡಿರುತ್ತೆ. ತೈಲಧಾರಾವತ್, ತೈಲಧಾರೆಯಂತೆ ಅಂತ ಈ ದೇವರ ನಾಮದೆಲ್ಲ ಕೇಳ್ತೀವಲ್ಲ, ಹಾಗೆ ತೈಲಧಾರೆಯಂತೆ ಎಣ್ಣೆಯ ಧಾರೆ ಏನಿದೆ ಆ ತೈಲ ಧಾರೆ, ಆ ತರ ಅವಿಚ್ಛಿನ್ನವಾಗಿ ಯಾವುದೇ ಮಧ್ಯೆ ಅಡೆ ತಡೆ ಇಲ್ಲ, ಆ ತರ ದೇವರ ಗುಣವನ್ನ ಚಿಂತನೆ ಮಾಡ್ತಾ ಇದ್ರೆ, ಮನಸ್ಸನ್ನ ದೇವರಲ್ಲೇ ಇಟ್ಟಿದ್ರೆ ಆಗ ಅವನು ಸಮಾಧಿ ಅವಸ್ಥೆಯಲ್ಲಿದ್ದಾನೆ ಅಂತ ಅರ್ಥ. ಈ ಸಮಾಧಿ ಅವಸ್ಥೆಗೆ ಬರೋದು ಬಹಳ ಕಷ್ಟ. ಧ್ಯಾನಾವಸ್ಥೆಗೆ ಬರಬಹುದೋ ಏನೋ, ಅದು ಕಷ್ಟನೇ, ಬರಬಹುದೋ ಏನೋ, ಆದ್ರೆ ಸಮಾಧಿ ಅವಸ್ಥೆಗೆ ತಲುಪಬೇಕು ಅಂದ್ರೆ ಒಂದು ದೊಡ್ಡ ಯೋಗಿನೇ ಆಗಿರ್ಬೇಕು, ಜ್ಞಾನಿ. ಹಾಗಾಗಿ ಸಮಾಧಿಸ್ಥ ಪುರುಷ ಅಂತ ತುಂಬಾ ಹೊಗಳ್ತಾರೆ ಭಗವದ್ಗೀತೆಯಲ್ಲೂ ಅಷ್ಟೇ. ಸಮಾಧಿ ಪಡಿಬೇಕು, ಸಮಾಧಿಯಲ್ಲಿ ಇರ್ಬೇಕು ಅಂದ್ರೆ ತುಂಬಾ ಯೋಗ್ಯತೆ ಬೇಕು ಅವನಿಗೆ, ಯೋಗ ಉಪಾಯ ಪಡೆದಿರ್ಬೇಕು. ಅದಕ್ಕೆ ಯೋಗಶಾಸ್ತ್ರದಲ್ಲೂ ಸಮಾಧಿಯ ಬಗ್ಗೆ ಹೇಳ್ತಾರೆ. ಪತಂಜಲಿ ಋಷಿಗಳು ತಮ್ಮ ಯೋಗಶಾಸ್ತ್ರದಲ್ಲಿ, ಯೋಗ ಸೂತ್ರಗಳಲ್ಲಿ ಸಮಾಧಿ, ಆ ಯೋಗ ಪ್ರಕ್ರಿಯೆಯನ್ನ ಹೇಳ್ತಾ ಸಮಾಧಿಯ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಅದರಲ್ಲೂ ಎರಡು ವಿಭಾಗ ಮಾಡ್ಕೊಂಡು ಹೋಗ್ತಾರೆ ಅವರು. ಸಂಪ್ರಜ್ಞಾತ ಅಂದ್ರೆ ಎಚ್ಚರ ಇರ್ಬೇಕು, ಎಚ್ಚರ ಇರುತ್ತೆ, ಬಾಹ್ಯ ಪದಾರ್ಥಗಳ ಎಚ್ಚರ ಇದ್ದು ಅವನು ಮಾಡ್ತಾ ಇರ್ತಾನೆ. ಅದು ಅಸಂಪ್ರಜ್ಞಾತ ಸಮಾಧಿಯಿಂದ ಪೂರ್ಣ ಮುಳುಗ್ಬಿಟ್ಟಿರ್ತಾನೆ ಅಷ್ಟೇ, ಅವ್ನಿಗೆ ಯಾವುದೇ ಬಾಹ್ಯ ಪದಾರ್ಥಗಳ ಎಚ್ಚರ ಇರಲ್ಲ, ಫುಲ್ ಮುಳುಗ್ಬಿಟ್ಟಿರ್ತಾನೆ, ಅದು ಅಸಂಪ್ರಜ್ಞಾತ ಸಮಾಧಿ. ಹೀಗೆ ವಿಭಾಗ ಇದೆ. ಆದ್ರೆ ಆ ಯೋಗಶಾಸ್ತ್ರಕ್ಕೂ ನಮ್ಮ ಸಿದ್ಧಾಂತಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಯೋಗಶಾಸ್ತ್ರದ ನಾವು ಒಪ್ಪಲ್ಲ, ಪತಂಜಲಿ ಋಷಿಗಳು ಹೇಳಿದ್ದನ್ನ ಆ ಕೆಲವು ಭಾಗವನ್ನ ನಾವು ಒಪ್ಪಲ್ಲ, ಆದ್ರೂ ಕೆಲವು ಸಾಮ್ಯಗಳು ಕಾಣಬಹುದು, ಕೆಲವು ಸಾಮ್ಯಗಳಿದೆ. ಇಲ್ಲಿ ಗುರುವಾರ್ಥ ದೀಪಿಕಾದಲ್ಲಿ ಹೀಗೆ ಧ್ಯಾನಕ್ಕೂ ಮತ್ತೆ ಸಮಾಧಿಗೂ ಇರೋ ವ್ಯತ್ಯಾಸ ಒಂದೇ, ಅಲ್ಲಿ ಮಧ್ಯೆ ಮಧ್ಯೆ ಖಂಡ ತುಂಡ ಮಾಡಿ ಮಾಡಿ ಗುಣಗಳ ಚಿಂತನೆ ಮಾಡೋದು, ಇಲ್ಲಿ ಒಂದೇ ಒಂದೇ ಅವಿಚ್ಛಿನ್ನ ಧಾರೆಯ, ಚೂರು ವಿಚ್ಛೇದ ಬರಲ್ಲ ಹಾಗೆ ಗುಣಗಳನ್ನ ಚಿಂತನೆ ಮಾಡೋದು. ಹೀಗೆ ಈ ಎರಡು ವ್ಯತ್ಯಾಸ ಇರೋದ್ರಿಂದ ಸಮಾಧಿ ಧ್ಯಾನ ಅಂತ ಬೇರೆ ಬೇರೆ ಶಬ್ದ ಕರಿತೀವಿ ಅಷ್ಟೇ. ಹಾಗಾದ್ರೆ ಸಮಾಧಿ ಮಾಡೋನು ಅಂದ್ರೆ ಅರ್ಥ ಏನು, ಬೇರೆ ಅರ್ಥದಲ್ಲ. ಸಮಾಧಿ ಮಾಡ್ತಾನೆ ಅಂದ್ರೆ ಅವನು ಸಾಯಿಸೇ ಬಿಡ್ತಾನೆ ಅಲ್ಲ, ಆ ಅರ್ಥದಲ್ಲಿ ಸಮಾಧಿ ಮಾಡೋದು ಅನ್ನೋ ಶಬ್ದ ಬರ್ತಾ ಇಲ್ಲ. ಆ ಶಬ್ದಕ್ಕೆ ತುಂಬಾ ಒಳ್ಳೆ ಅರ್ಥ ಇದೆ, ಅದನ್ನ ಬೇರೆ ಅರ್ಥದಲ್ಲಿ ಮಾಡ್ಕೊಂಡ್ಬಿಡಿದೀವಿ ನಾವು. ಸಮ್ಯಕ್ ಆಧಾನಂ ಸಮಾಧಾನಂ, ಸಮಾಧಾನವಾಗಿದ್ದಾನೆ ಅಂದ್ರೆ ಸಮಾಧಿಯಾಗಿ ಇದ್ದಾನೆ ಅಂದ್ರೆ ದೇವರಲ್ಲೇ ತನ್ನ ಮನಸ್ಸನ್ನ ನಿರಂತರ ಏಕಾಗ್ರವಾಗಿ ಇಟ್ಟು ತಾನು ಅವಿಚ್ಛಿನ್ನ ತೈಲಧಾರೆಯಂತೆ ಗುಣಗಳನ್ನ ಯೋಚಿಸ್ತಾ ಇದ್ದಾನೆ ಅಂತ ಅರ್ಥ. ಇಷ್ಟು ಆ ಸಮಾಧಿ ಶಬ್ದಕ್ಕೆ ಅರ್ಥ. ಇದೆಲ್ಲ ಆಯ್ತು. ಇನ್ನು ಮುಂದಕ್ಕೆ ಹೋಗೋಣ, ಯಾದುಪತ್ಯ ಟಿಪ್ಪಣಿಯಲ್ಲಿ ಏನ್ ವಿಶೇಷ ಹೇಳ್ತಾರೆ ಇದ್ರ ಬಗ್ಗೆ ಅಂತ ನೋಡೋಣ. ಇಲ್ಲಿ ಪರ ಅಂತ ಹೇಳಿದ್ದಾರೆ, ಧ್ಯಾನ ರೂಪ ಪರ ಚೈವ ಅಂತ ಒಂದು ಮಾತು ಬಂದಿದೆ ಅನುವ್ಯಾಖ್ಯಾನದಲ್ಲಿ. ಈ ಪರ ಅನ್ನೋ ಶಬ್ದ ಬಂದಾಗಲೆಲ್ಲ ಏನ್ ಅನ್ಕೊಳ್ತೇವಿ, ಸರ್ವೋತ್ತಮ ಅಂತ ಅರ್ಥ, ಪರರು ದೊಡ್ಡವರು ದೊಡ್ಡದು ಅಂತ ಅರ್ಥ. ಶಾಸ್ತ್ರಾಭ್ಯಾಸ ಮೊದಲು ಹೇಳಿ ಆಮೇಲೆ ಪರ ಧ್ಯಾನ ರೂಪ, ಅದಕ್ಕಿಂತ ಶ್ರೇಷ್ಠ ಧ್ಯಾನ ಅಂತ ಹೇಳಿದಾಗ ಆಗ್ಬಿಡತ್ತೆ. ಆದ್ರೆ ಹಾಗಲ್ಲ, ಇಲ್ಲಿ ಪರ ಅನ್ನೋ ಶಬ್ದಕ್ಕೆ ಪಶ್ಚಾದ್ಭಾವ್ಯರ್ಥತ್ವ, ಆಮೇಲೆ ಮಾಡೋದನ್ನ ಪರ ಅಂತ ಕರೀತಾರೆ, ಎರಡನೇದು ಅಂತ ಅರ್ಥ ಅಷ್ಟೇ. ಪರ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಇಲ್ಲಿ ಬಳಸಲಿಲ್ಲ. ಪರ ಅಂದ್ರೆ ಇದು ಮೊದಲನೇದಲ್ಲ ಎರಡನೇದು ಅಂತ ಅಷ್ಟೇ ಅರ್ಥ. ಅಲ್ಲ, ನಾನು ದ್ವಿವಿಧೈವ ಇತಿ ಕಥಂ, ಎರಡೇ ಅಂತ ಹೇಗೆ ಹೇಳಿದ್ರಿ, ಯಾಕೆ ಮೂರನೇದು ಸಮಾಧಿನೂ ಕೂಡ ಇದೆಯಲ್ವಾ ಅಂದ್ರೆ, ಇಲ್ಲ ಧ್ಯಾನ ಸಮಾಧಿಗೆ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ವಲ್ಲ. ಯದ್ಯಪಿ ಅಂತ ಒಂದು ಶುರು ಮಾಡ್ತಾನೆ, ಇದು ಮುಖ್ಯ. ಯಾದುಪತ್ಯದಲ್ಲಿ ಇದೊಂದು ವಿಷಯ ತೆಗೆದು ಇಲ್ಲಿ ತಂತ್ರಸಾರ ಸಂಗ್ರಹದ ಮಾತನ್ನ ನೆನಪಿಸ್ಕೊಡ್ತಾ ಹೋಗ್ತಾರೆ. ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹ ಗ್ರಂಥ ಏನಿದೆ ಅದನ್ನ ನೆನಪಿಸ್ಕೊಡ್ತಾ ಒಂದು ಪ್ರಶ್ನೆಯನ್ನ ಎತ್ತುಕೊಂಡು ಉತ್ತರ ಕೊಡ್ತಾರೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ವಸ್ತುತಃ ಮೇಲೆ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಎರಡು ಹೇಳಿದ್ದಾರೆ, ಒಂದು ಶಾಸ್ತ್ರಾಭ್ಯಾಸ ಮತ್ತೊಂದು ಧ್ಯಾನ. ಇವರ ಆಕ್ಷೇಪ ಏನು, ಮೂರನೇದಿದೆ
ಮೂರನೇದು ಯಾವ್ದು ಅಂದ್ರೆ ಸಮಾಧಿ. ಅದನ್ನ ಯಾಕೆ ಹೇಳಲಿಲ್ಲ? ಅದಕ್ಕೆ ಜಯತೀರ್ಥರ ಉತ್ತರ ಏನಿದೆ ಅಂದ್ರೆ, ಧ್ಯಾನ ಅಂತ ಹೇಳಿದ್ರಿಂದಲೇ ಸಮಾಧಿನೂ ತಗೊಳ್ಬೇಕು, ತುಂಬಾ ಏನ್ ವ್ಯತ್ಯಾಸ ಇಲ್ಲ, ಅದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡು ಯಾಕೆ ಹೇಳಿಲ್ಲ ಸಮಾಧಿ ಮಾಡ್ಕೊಂಡು, ಅದಕ್ಕೆ ಉತ್ತರ ಅದೇ ಕೊಡ್ತಾರೆ, ಇನ್ನೇನು ಅದೇ ಉತ್ತರ ಇದೆ. ಆದ್ರೆ ಮಧ್ಯಕ್ಕೆ ಇನ್ನೊಂದು ವಿಚಾರ, ಖಂಡ ಸ್ಮೃತಿರ್ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಪ್ರಯತ್ನಾತ್ ಸಮಾಧಿಶ್ಚ ಅಂತ ಹೇಳಿದ್ದಾರೆ. ವಸ್ತುತಃ ಧ್ಯಾನ ಸಮಾಧಿಗೆ ವ್ಯತ್ಯಾಸ ಇದ್ದೇ ಇದೆ, ಅದನ್ನ ಆಚಾರ್ಯರೇ ತಿಳಿಸಿದ್ದಾರೆ, ಮಧ್ವಾಚಾರ್ಯರೇ. ಅವರ ಗ್ರಂಥದ ಒಂದು ಭಾಗ ಇಲ್ಲಿ ಓದ್ತಾ ಅನುವ್ಯಾಖ್ಯಾನ, ಅವರದೇ ಮತ್ತೊಂದು ಗ್ರಂಥ ತಂತ್ರಸಾರ ಸಂಗ್ರಹ ಗ್ರಂಥ, ಅದನ್ನ ನೋಡ್ತಾ ಯಾಕೆ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಯಾಕೆ ಹಿಂಗೆ ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡುವಂತ ಶೈಲಿ ಇದು. ಒಬ್ಬ ವ್ಯಕ್ತಿ ಬರೆದ 2 ಗ್ರಂಥ ಗಮನಿಸಿ, ಈ ಗ್ರಂಥದಲ್ಲಿ ಸಂಶಯ ಬಂದಾಗ ಅವ್ರದೇ ಇನ್ನೊಂದು ಗ್ರಂಥ ನೋಡಿ ಉತ್ತರ ಕೊಟ್ಬಿಡು, ಆಗ ಸರಿ ಹೋಗ್ಬಿಡುತ್ತೆ. ಹೇಗ್ ವೇದವ್ಯಾಸರ ಗ್ರಂಥ ಒಂದು ಭಾಗವತ ನೋಡ್ಬೇಕಾದ್ರೆ ಬೇರೆ ಬೇರೆ ಪುರಾಣ, ಬ್ರಹ್ಮ ಪುರಾಣ, ಮತ್ಸ್ಯ, ಸ್ಕಂದ ಎಲ್ಲ ಪುರಾಣ ನೋಡಿ ನೋಡಿ ಓ ಭಾಗವತದ ಮಾತಿಗೆ ಈ ಅರ್ಥ ಅಂತ ಮಧ್ವಾಚಾರ್ಯರು ತೀರ್ಮಾನ ಮಾಡ್ತಾರೋ, ಅದೇ ರೀತಿ ನಮ್ಮ ಟಿಪ್ಪಣಿಕಾರರು ಏನ್ ಮಾಡ್ತಾರೆ ಅಂದ್ರೆ, ಮಧ್ವಾಚಾರ್ಯರದೇ ಗ್ರಂಥ, ಮಧ್ವಾಚಾರ್ಯರು ಹೇಗ್ ಶೈಲಿ ಅನುಸರಿಸಿದ್ರು, ವೇದವ್ಯಾಸರು ಬರೆದ ಅನೇಕ ಗ್ರಂಥಗಳನ್ನ ನೋಡಿ ಒಂದ್ ಗ್ರಂಥದ ಅಭಿಪ್ರಾಯ ಇನ್ನೊಂದು ಗ್ರಂಥಕ್ಕೆ ಅನುಗುಣವಾಗಿ ತೀರ್ಮಾನ ಮಾಡಿಕೊಂಡ್ರು, ಅದೇ ತರ ಮಧ್ವಾಚಾರ್ಯರ ಒಂದು ಗ್ರಂಥದ ಅಭಿಪ್ರಾಯ ಅವರದೇ ಇನ್ನೊಂದು ಗ್ರಂಥದ ಅಭಿಪ್ರಾಯ ಇಟ್ಟುಕೊಂಡು ಪರಿಹಾರ ಮಾಡೋ ಕ್ರಮ ವಸ್ತುತಃ ಬೇರೆ ಬೇರೆ ತರ ಕಾಣ್ತಾ ಇದೆ. ಅಲ್ಲೇನ್ ಮಾಡಿದ್ದಾರೆ, ಧಾರಣೆ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಸಮಾಧಿ ಅಂದ್ರೆ ಏನು ಅಂತ ವಿವರಣೆ ಮಾಡಿದ್ದಾರೆ. ಧಾರಣ ಅಂದ್ರೆ ಇದೆಲ್ಲ ನಮಗ್ ಬಂದಿದೆ ವಸ್ತುತಃ, ಭಾಗವತ 2ನೇ ಸ್ಕಂದದಲ್ಲಿ ಇದೇ ವಿಷಯಗಳೇ ಬಂದಿತ್ತು. ಆದ್ರೆ ಈಗ ನೆನಪಾಗಲ್ಲ ಕೆಲವು ಸಲಿ. ಈಗ ಮತ್ತೆ ನಾವು ಈ ಸುಧಾ ಭಾಗ ಮತ್ತೆ ಆ ಭಾಗವತದ ಭಾಗ ಅಲ್ಲೇನು ಯಾದುಪತ್ಯದಲ್ಲಿ ಅಲ್ಲೇನು ಹೇಳಿದ್ದಾರೆ, ಯಾದುಪತ್ಯ ಅಲ್ಲೂ ಇದೆ, ಭಾಗವತಕ್ಕೂ ಯಾದುಪತ್ಯ ಇದೆ, ಇಲ್ಲಿ ಸುಧಾ ಗ್ರಂಥಕ್ಕೂ ಯಾದುಪತ್ಯ ಇದೆ, ಯದುಪತಿ ಆಚಾರ್ಯ ಮಾಡಿದ್ದಾರೆ. ಅಲ್ಲೇನ್ ವಿವರಣೆ ಮಾಡಿದ್ದಾರೆ, ಇಲ್ಲೇನ್ ಮಾಡಿದ್ದಾರೆ, ಅದನ್ನ ನಾವು ಗಮನಿಸ್ಬೇಕು. ಖಂಡ ಸ್ಮೃತಿ ಧಾರಣಾಸ್ಯ, ಧಾರಣೆ ಅಂದ್ರೆ ಏನು, ಖಂಡ ಸ್ಮೃತಿ, ಖಂಡ ಸ್ಮರಣೆ ಅಂದ್ರೆ ಅವಯವ ಸ್ಮರಣೆ ಅಂತ ಹೇಳಿದ್ದಾರೆ. ಸಮಗ್ರ ದೇವರ ಚಿಂತನೆ ಬರಲ್ಲ, ದೇವರ ಒಂದೊಂದು ಭಾಗದ ಚಿಂತನೆ ಮಾಡೋದನ್ನ ಖಂಡ ಸ್ಮರಣೆ ಅಂತ ಕರೀತಾರೆ, ಅದಕ್ಕೆ ಧಾರಣ ಅಂತ ಕರೀತಾರೆ. ಮೊದಲು ಧಾರಣ ಮಾಡೋದ್ ಕಲ್ತ್ರೆ ಆಮೇಲೆ ಧ್ಯಾನ ಮಾಡ್ಲಿಕ್ಕೆ ಬರುತ್ತೆ. ಅಖಂಡ ಧ್ಯಾನ ಮುಚ್ಯತೆ ಅಂತ ಹೇಳಿದ್ದಾರೆ. ಅಖಂಡ ಧ್ಯಾನಂ ಅಂದ್ರೆ ಏನರ್ಥ, ಅಖಂಡ ಸ್ಮರಣೆಯನ್ನ ಧ್ಯಾನ ಅಂತ ಕರೀತಾರೆ ಅಂತ. ಕೆಲವರು ತಪ್ಪು ಮಾಡ್ಕೊಂಡ್ಬಿಡ್ತಾರೆ, ತಿದ್ಕೊಂಡ್ಬಿಡ್ತಾರೆ ಕೆಲವರು. ನಾನು ಅವತ್ತು ಹೇಳಿರ್ಬೋದು, ಈ ಶ್ಲೋಕ ಭಾಗವತದ ಟಿಪ್ಪಣಿಗಳಲ್ಲಿ ಬಂದಾಗ ಅಖಂಡಂ ಧ್ಯಾನ ಮುಚ್ಯತೆ ಅಂತ ತಿದ್ಕೊಂಡ್ಬಿಡ್ತಾರೆ. ವಸ್ತುತಃ ಹಾಗಲ್ಲ, ಸಂಸ್ಕೃತ ಸ್ವಲ್ಪ ಬರೋರು ಇದೇ ಸರಿ ಇದೆ, ಅಖಂಡಂ ಅಂತ ಆಗ್ಬೇಕಾಗಿತ್ತು, ಯಾಕೆ ಧ್ಯಾನಂ ಅಂತ ಅಖಂಡಂ ಆಗ್ಬೇಕು ಅಂತ ತಿದ್ಕೊಂಡ್ಬಿಡ್ತಾರೆ. ಅದ್ರ ವಸ್ತುತಃ ಹಾಗಿಲ್ಲ, ಅದು ತಪ್ಪು. ಅಖಂಡ ಧ್ಯಾನಂ ಉಚ್ಯತೆ ಇದೇ ಸರಿ. ಯಾಕೆಂದ್ರೆ ಅಖಂಡ ಸ್ಮೃತಿ ಅಂತ ಇಟ್ಕೊಳ್ಬೇಕು. ಸ್ಮೃತಿ ಅನ್ನೋ ಶಬ್ದ ಸ್ತ್ರೀಲಿಂಗ, ಅದನ್ನ ಅಖಂಡ ಸ್ಮೃತಿ ಧ್ಯಾನ ಮುಚ್ಯತೆ, ಅದು ಸರಿ ಹೋಗುತ್ತೆ. ಆದ್ರೆ ಅಖಂಡ ಧ್ಯಾನ ಮುಚ್ಯತೆ ಅದು ಸರಿ ಇದೆ. ಇಲ್ಲಿ ಅಖಂಡ ಧ್ಯಾನ ಮುಚ್ಯತೆ ಅನ್ನೋಲ್ಲಿ ಅಖಂಡ ಸ್ಮರಣೆಗೆ ಧ್ಯಾನ ಅಂತ ಕರೆದಿದ್ದಾರೆ. ಅದ್ರ ಮೇಲ್ ನೋಡಿ ಧ್ಯಾನಕ್ ಬರೀತಾ ಮಧ್ಯೆ ಮಧ್ಯೆ ಖಂಡಿತಂ ಅಂತ ಬರೆದ್ರು, ಮಧ್ಯೆ ಮಧ್ಯೆ ವಿಚ್ಛೇದ ಬರೋದಕ್ಕೆ ಇದು ಧ್ಯಾನ ಅಂತ ಕರೀತಾರೆ ಅಂತ. ಆದ್ರೆ ಇಲ್ಲಿ ಹೇಳ್ತಾರೆ ಅಖಂಡವಾದದ್ದಕ್ಕೆ ಧ್ಯಾನ ಅಂತ ಕರೀತಾರೆ ಅಂತ. ಇದೇನು ಗುರುವರ್ಥ ದೀಪಿಕಾದ್ರೆ ವಾದಿರಾಜರು ಹೇಳ್ತಾ ಖಂಡಿತ ಮಧ್ಯೆ ಮಧ್ಯೆ ಖಂಡವಾಗೋದನ್ನ ಧ್ಯಾನ ಅಂತ ಕರೀತಾರೆ ಅಂತ ಬರ್ದಿದ್ದಾರೆ. ಇಲ್ಲಿ ಆಚಾರ್ಯ ವಾಕ್ಯ ನೋಡಿದ್ರೆ ಅಖಂಡವಾದದ್ದು ಧ್ಯಾನ ಅಂತ ಬರುತ್ತೆ. ಈ ತರ ವಿರೋಧಗಳು ನಮಗೆ ಕಾಣಿಸ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಪರಿಹಾರ ಕೊಡ್ತಾರೆ, ಹಾಗಲ್ಲ, ಇದಕ್ಕೆ ಅರ್ಥ ಬೇರೆ ಇದೆ, ವ್ಯತ್ಯಾಸ ಇದೆ ಅಂತ. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ.